ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಇರಾನ್ ನಡುವೆ ಎಲ್ಲವೂ ಸರಿಯಾಗಿದೆ. ಒಪ್ಪಂದದ ಪ್ರಕಾರ ಎರಡೂ ದೇಶಗಳ ಮಧ್ಯೆ ಈ ಕದನ ವಿರಾಮ ಘೋಷಣೆ ಆಗಿದೆ ಅನ್ನುವಂಥ ವಿಚಾರ ಕೇಳಿಸ್ಕೊಳ್ಳೋ ಹೊತ್ತಿಗೆ ಅಗೈನ್ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಪ್ಪಂದ ಆಯ್ತು, ಎಲ್ಲವೂ ಕೂಡ ಶಾಂತ ಸ್ವರೂಪವನ್ನ ತಾಳಿದೆ. ಇಡೀ ವಿಶ್ವದಲ್ಲಿ ತಲೆದೂರಿರುವ ಸಮಸ್ಯೆ ಕೊನೆ ಆಗುತ್ತೆ ಅಂತ ಭಾವಿಸೋ ಹೊತ್ತಿಗೆ ಮತ್ತೆ ಭೀಕರ ದಾಳಿ. ಖಮೇನಿ ಅಂತ್ಯಕ್ರಿಯೆಗೂ ಮುನ್ನವೇ ಡೆಡ್ಲಿ ಅಟ್ಯಾಕ್ ಆಗಿ ಹೋಗಿದೆ. ಬುಶೇಹರ್, ಜಬಹಾರ್, ಬಂದರ್ ಅಬ್ಬಾಸ್, ಸಿರಿಕ್ ಮೇಲೆ ಅಮೆರಿಕ ಪಡೆ ಭಾರಿ ಬಾಂಬ್ ದಾಳಿ ನಡೆಸಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಹರ್ಮುಜ್ನಲ್ಲಿ ಹಡಗುಗಳ ಮೇಲಿನ ದಾಳಿಗೆ ಪ್ರತೀಕಾರವನ್ನ ತೀರಿಸಿಕೊಳ್ಳಲಾಗ್ತಾ ಇದೆಯಂತೆ. ಇರಾನ್ನ ವಾಯು ರಕ್ಷಣೆ, ರೆಡಾರ್ ವ್ಯವಸ್ಥೆಗಳು, ಅದರ ಜೊತೆಗೆ 60ಕ್ಕೂ ಹೆಚ್ಚು IRGC ಬೋಟ್ಗಳನ್ನ ಧ್ವಂಸ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಇದು ಕೇವಲ ಯುದ್ಧವಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರಂತೆ. ಇರಾನ್ನ ಪರಮಾಣು ರಹಿತ ದೇಶ ಮಾಡುವ ಪ್ರಕ್ರಿಯೆ ಇದು ಅಂತ ಅಮೆರಿಕ ಹೇಳ್ಕೊಳ್ತಾ ಇರೋದು. ಇರಾನ್ ವಿರುದ್ಧ ಗುಟುರು ಹಾಕಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಒಪ್ಪಂದದ ಪ್ರಕಾರ ಅಣುಬಾಂಬ್ ತಯಾರಿಕೆ ಮಾಡಂಗಿಲ್ಲ, ಮಾಡೋದಕ್ಕೂ ಕೂಡ ನೀವು ರೆಡಿ ಆಗಂಗಿಲ್ಲ, ಅದೇ ಷರತ್ತನ್ನ ಅಮೆರಿಕ ಇಟ್ಟಿದ್ದು. ಬಟ್ ಅದನ್ನ ಮೀರಿ ನೀವು ಅಣುಬಾಂಬ್ ದಾಳಿಗೆ ಸಿದ್ಧತೆಗಳಾಗತ್ತೆ, ಅಣುಬಾಂಬ್ ತಯಾರಿಕೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತೀರಿ ಅಂದ್ರೆ ಅದನ್ನ ಸಹಿಸಿಕೊಳ್ಳೋ ಮಾತೇ ಇಲ್ಲ. ಹಾಗೇನು ಅದನ್ನ ಮೊಟಕುಗೊಳಿಸುವ ಪ್ರಯತ್ನ ನಮ್ಮಿಂದ ಆಗಿದೆ ಅನ್ನೋದನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಎನಿವೆ, ಎರಡು ದೇಶಗಳ ಮಧ್ಯೆ ಮತ್ತೊಂದು ಹಂತದ ಯುದ್ಧ ಪ್ರಾರಂಭ ಆಗಿರೋದ್ರಿಂದ ಈಗ ತೈಲ, LPG ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಸೇರಿದಂತೆ ವಿವಿಧ ದೇಶಗಳಿಗೆ ಆತಂಕ ಇತ್ತು. ಆ ಆತಂಕ ಮುಂದುವರಿತಾ ಇದೆ ಮತ್ತೊಮ್ಮೆ.